अधीहि भगवो ब्रह्म कृषिर्गौरक्ष्य वाणिज्यं ऋषिर्गोरक्ष्य वाणिज्यं वैश्यकर्म स्वभावजं वैश्यकर्म स्वभावजं परिचर्यात्मकं कर्म परिचर्यात्मकं कर्म शूद्रस्यापि स्वभावजं शूद्रस्यापि स्वभावजं ऋषिगोरक्ष्य वाणिज्यं वैश्यकर्म स्वभावजं परिचर्यात्मकं कर्म शूद्रस्यापि स्वभावजं कृषिगौरक्ष्य वाणिज्यं ऋषिगोरक्ष्य वाणिज्यं वैश्यकर्म स्वभावजं परिचर्यात्मकं कर्म शूद्रस्यापि स्वभावजं ಇದು ವೈಶ್ಯನ ಸ್ವಭಾವ ಅಂದ್ರೆ ಅವನ ಗುಣ. ತಮ ಉಪಸರ್ಜನ ರಜೋಗುಣ ಪ್ರಧಾನವಾದ ವೈಶ್ಯನಿಗೆ ಕೃಷಿ ಮಾಡೋದು, ಗೋರಕ್ಷಣೆ ಮಾಡೋದು, ವಾಣಿಜ್ಯ ವ್ಯಾಪಾರ ಮಾಡೋದು ಅವನ ವೃತ್ತಿಯೂ ಹೌದು, ಧರ್ಮವೂ ಹೌದು. ಇಲ್ಲಿ ಒಂದು ಅದೇ ನಾವು ನೆನ್ಪಿಟ್ಕೋಬೇಕು. ಜೀವನೋಪಾಯವೂ ಹೌದು, ಧರ್ಮವೂ ಹೌದು. ಕರ್ತವ್ಯನೂ ಮಾಡಬೇಕು, ಜೀವನೋಪಾಯಕ್ಕೂ ಆಗತ್ತೆ. ಇಲ್ಲಿ ಒಂದು ಕಷ್ಟ ಏನಿದೆ ಅಂದ್ರೆ, ವ್ಯವಸ್ಥೆಯಲ್ಲಿ ಜೀವನೋಪಾಯ ಅವರಿಗೆ ಯಾರು ಹೇಳಿದಾರೋ ಅದು ಸಮಾಜದಲ್ಲಿ ಕೆಲವರಿಗೆ ಹೆಚ್ಚಾಗತ್ತೆ, ಕೆಲವರಿಗೆ ಆಗೋದೇ ಇಲ್ಲ. ಏರ್ಪೇರು. ಈಗ ಮೊದಲನೇ ಹೇಳಿದ್ರಲ್ಲ, ಬ್ರಾಹ್ಮಣನಿಗೆ ಇಂಥದ್ದು ಅಂತ, ಜ್ಞಾನಂ ವಿಜ್ಞಾನ ಶಮೋದಮಸ್ತ, ಅದು ವೃತ್ತಿ ಆಗೋದೇ ಇಲ್ಲಪ್ಪ. ಯಾಜನ ಪ್ರತಿಗ್ರಹ ಅಂತ ಬೇಕಾದ್ರೆ ವೃತ್ತಿಯಿಂದ ಇಟ್ಕೋಬಹುದು. ಅದು ಯಾವುದು ಅಲ್ಲಪ್ಪ, ಅದು ಆ ಧರ್ಮಗಳು, ಕರ್ತವ್ಯಗಳು ಜೀವನೋಪಾಯವಾದ ಅಂದ್ರೆ ಊಟಕ್ಕಾಗೋಷ್ಟು ದುಡ್ಡು ಬರೋದು. ಹ, ಮತ್ತೆ ಇಲ್ಲಿ ಕೃಷಿ ಗೌರಕ್ಷೀಯ ವಾಣಿಜ್ಯದಲ್ಲೇ ಕೃಷಿ ಗೌರಕ್ಷೀಯ ವಾಣಿಜ್ಯ ಅದು ಒಬ್ರಿಗೆ ವೃತ್ತಿ ಅಲ್ವಾ? ನಾಲ್ಕರಲ್ಲ ಹಾಗಾಗಲ್ಲ. ನಾಲ್ಕು ಕರ್ತವ್ಯದಲ್ಲಿ ವೃತ್ತಿಯೂ ಆಗಬೇಕು, ಧರ್ಮ ಆಗಬೇಕು. ಅದು ವೃತ್ತಿಯಿಂದ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಜ್ಞಾನಂ ವಿಜ್ಞಾನ ಮಾಸ್ತಿಕ್ಯಂ ಇದೆಯಲ್ಲ, ಅಧ್ಯಯನ ಅಧ್ಯಾಪನ ಯಾಜನ ಪ್ರತಿಗ್ರಹ ಅಂತ 4 ಹೇಳಿದಾರಲ್ಲ, ಅದು ಅವ್ರಿಗೆ ತಕ್ಕಷ್ಟಾಗಿ ಸಾಮಾಜಿಕವಾಗಿ ಕೊಡೋ ಹಾಗಿರ್ಬೇಕು. ಇಲ್ಲವರು ಪ್ರತಿಗ್ರಹ ಅವರಾಗೆ ಕೊಡ್ಬೇಕು. ನಾನು ಅದನ್ನೇ ಮೊದಲನೇ ದಿವಸ ಹೇಳಿದೆ. ಒಬ್ಬೊಬ್ಬರಿಗೂ ಜೀವನೋಪಾಯ ವೃತ್ತಿಯೂ ಬರಬೇಕು, ಅವರ ಧರ್ಮವೂ ಆಗಿರ್ಬೇಕು, ಕುಟುಂಬ ರಕ್ಷಣೆ ಮತ್ತೆ ಸಮಾಜ ರಕ್ಷಣೆ ಎಲ್ಲ ಆಗ್ಬೇಕು, ತನ್ನ ವ್ಯಕ್ತಿಗತವಾದ ಸಂಸ್ಕಾರವೂ ಆಗ್ಬೇಕು. ಎಲ್ಲ ಸೇರಿಸೇ ಧರ್ಮ ಅಂತ ಹೇಳಿರೋದು. ಇದು ನಾನು ಒಂದ್ಸಲ ಹೇಳಿದ್ದೆ, ಧರ್ಮಶಾಸ್ತ್ರಕಾರರು ಬರೀತಾರೆ ಇಂತಿಂಥ ಮಾಡ್ರಿ, ಇಂತಿಂಥದ್ ಮಾಡ್ರಿ. ಅವ್ರೇನ್ ದುಡ್ಡು ಕೊಡ್ತಾರ? ಮಾಡ್ರಿ ಬರ್ದು ಬಿಟ್ರ ಎಂತ ಬರುತ್ತೆ? ಎಂಥದ್ದು ಬರಲ್ಲ. ಅದೆಲ್ಲ ವಿರುದ್ಧ. ಅದು ಮನುಷ್ಯನಿಗೆ ದೃಷ್ಟ ವಿರೋಧವಾದಂತಹ ಇನ್ನೊಂದನ್ನು ಮಾಡೋದು ತಪ್ಪದು. ಅದಕ್ಕೆ ಅದೆಲ್ಲ ಬಿಟ್ಟು ಹೋಗುತ್ತೆ. ಈಗ ಏನಾಗಿದೆ, ಬದುಕು ಅನಿವಾರ್ಯ. ಬದುಕಿಗೆ ಏನಾದ್ರೂ ಜೀವನೋಪಾಯ ಬೇಕೇ ಬೇಕು. ಇದನ್ನ ಹೇಳಿರೋದು ಮತ್ತೆ ಇದರಲ್ಲೇ ಬದುಕಬೇಕು, ಬೇರೆದನ್ನ ಬದುಕಬಹುದು. ಈಗ ದಶ ಜೀವನ ಹೇತವ ಹೇಳಿದ್ದಾನೆ. ಈಗ ಶೌರ್ಯಂ ಇದು ಯುದ್ಧೇ ಚಾಪ್ ದಾನಂ ಈಶ್ವರ ಭಾವಶ್ಚ ಅಂತ ಹೇಳಿದ್ನಲ್ಲ, ಕ್ಷತ್ರಿಯನಿಗೆ ರಾಜಧರ್ಮದಲ್ಲೇ ವೃತ್ತಿ ಅಲ್ವಾ? ಯುದ್ಧ ಮಾಡ್ಬೇಕು ಅಂತಲ್ಲ, ಪ್ರಜೆಗಳನ್ನ ಕಾಪಾಡೋದು ಧರ್ಮ ತಾನೆ. ಟ್ಯಾಕ್ಸ್ ತಗೋತಾನೆ. ಈಶ್ವರ ಭಾವದಲ್ಲೇ ಇರೋದು, ಈಶ್ವರ ಭಾವದಲ್ಲೇ ಆಧಿಪತ್ಯ ಇರೋದು. ಅವ್ರು ತಗೊಳ್ಳೋದು ಈಶ್ವರ ಭಾವ ಅನ್ನೋ ಶಬ್ದಕ್ಕೆ ಪ್ರಜೆಗಳನ್ನ ಆಳ್ತಾನಲ್ಲ, ಅವರಿಂದ ಟ್ಯಾಕ್ಸ್ ತಗೋತಾನೆ. ಗೌರ್ಮೆಂಟ್ ತಗೊಳ್ಳೋಲ್ವನ? ಆಗ ಅವನಿಗೂ ಪ್ರಜೆಗಳಿಗೂ ಅಷ್ಟು ತನಕಲ್ಲ ಅನ್ನೋ ವಿಷಯ ಬೇರೆ. ಸರಿಪಾ, ಪ್ರಜೆಗಳಿಂದ ಟ್ಯಾಕ್ಸ್ ತಗೊಂಡಿದ್ದು ಸಹಸ್ರಗಣ ಮುತ್ಸೃಷ್ಟ ಭಾರತ, ಆದ್ರೆ ಟ್ಯಾಕ್ಸ್ ತಗೊಂಡಿದ್ದು ಅವಂದು ಹೌದು, ಅದು ಅವಂದು ಹೌದು, ಅವಂದಲ್ಲ. ಅಲ್ಲ, ಈಗ ಪ್ರಜೆಗಳಿಗೆ ಆಡ್ಬೇಕು ಅಂತ ಹೇಳಿ ಅವನಿಗೆ ಇಟ್ಕೊಂಡ್ರು, ಆಧಿಪತ್ಯ ಅವನದಾದ್ರಿಂದ ಅವಂದು ಹೌದು. ವೃತ್ತಿ ಅಂದ್ರೆ ಅವನ ಜೀವನೋಪಾಯಕ್ಕಾಗತ್ತದ, ಅವನ ಪರಿವಾರ ಇದು ಬೇಕಾಗ್ತದೆ. ಈಗ ಇದೇ ಒಂದು ಚರ್ಚೆ ಇಲ್ಲಿ. ಅದ್ರೋಹೇಣ ಭೂತಾನಾಂ ಅಲ್ಪದ್ರೋಹೇಣ ವಾ ಪುನಃ ಯಾಂಗ್ ಕಾಂಚಿತ್ ವೃತ್ತಿ ಮಾಸ್ಥಾಯ ಅಂತ ಇವ್ರು ಹೇಳಿದ್ದಾರೆ ಮನುಸ್ಮೃತಿಕಾರರು. ಯಾರಿಗೂ ಮೋಸ ಮಾಡದೆ, ಕಳ್ತನ ಮೋಸ ಅಂತ ಮಾಡದೆ ಜೀವನೋಪಾಯ ಏನಾದ್ರೂ ಒಂದು ಮಾಡ್ಕೊಳ್ಳಿ, ಪರವಾಗಿಲ್ಲ ಅಂದ್ಬಿಟ್ರು. ಸ್ವಲ್ಪ ಲಿಬರೇಷನ್, ಅದರ ಉದಾರವಾಗಿ ಹೇಳಿದ್ರು.
ಕೊಟ್ರು. ಆದ್ರೆ ಈಗ ಪ್ರಶ್ನೆ ಇದೆ, ಕೆಲವು ಈ ಜೂಜಾಡೋದು ವೃತ್ತಿಗೆ ಸೇರುತ್ತೋ ಇಲ್ವೋ, ಅದರಿಂದ ಬಂದು ದುಡ್ಡು ಧರ್ಮವೋ ಅಲ್ವೋ ಅಂದ್ರೆ ಸಮಾಜ ಒಪ್ಪತ್ತಲ್ಲ. ಕಳತನ ಒಪ್ಪಲ್ಲ, ಕಳತನೂ ಒಪ್ಪಲ್ಲ. ಆಮ ಈಗ ಮನುಷ್ಯನಿಗೆ ಇದು ವೃತ್ತಿಯು ಪ್ರತಿ ಕುಟುಂಬಕ್ಕೂ ಆಗ್ಲೇಬೇಕು. ಪ್ರತಿ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯೂ ದುಡಿಬೇಕು ಅಂತ ಮಾಡಿಲ್ಲ ಮುಂಚೆ. ಗಂಡನೂ ದುಡಿಬೇಕು, ಹೆಂಡತಿನೂ ದುಡಿಬೇಕು, ಮಗನೂ ದುಡಿಬೇಕು, ಸೊಸೆನೂ ದುಡಿಬೇಕು ಅಂತ ಹೇಳಿ ನಾಲ್ಕು ವೃತ್ತಿ ಇಲ್ಲ, ಒಂದು ಕುಟುಂಬಕ್ಕೆ ಒಂದೇ ವೃತ್ತಿ ಅಂತ ಹೇಳಿದ್ದು. ಈಗ ಎಲ್ಲ ಸಾಕಾಗಲ್ಲ ಅಂತ ಹೇಳಿ ಎಲ್ಲ ದುಡಿತಾರೆ. ಇದೇ ನನ್ನ ಪ್ರಶ್ನೆ. ಇಲ್ಲಿ ಧರ್ಮವನ್ನು ಹೇಳಿರೋದು ವೃತ್ತಿಯನ್ನು ಸೇರಿಸಿ ಹೇಳಿದ್ದಾರೆ, ಬಿಡಿಸಿದೆ. ಬೇರೆ ವೃತ್ತಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಬೇರೆ ವೃತ್ತಿ ಇಟ್ಕೊಂಡ್ರೆ ಏನಾಗತ್ತೆ, ಟೈಮ್ ಇರಲ್ಲ ನಿಮ್ಗೆ ಇದಕ್ಕೆ. ಆ ಇರೋ ಟೈಮಲ್ಲಿ ಅದೇ ತಗೊಂಡು ತಿಂದು ಹಾಕ್ಬಿಡತ್ತೆ. ಆದ್ರಿಂದ ನೀವು ವಿಚಾರ ಮಾಡ್ಬೇಕು, ಮುಂದ್ ಮಾಡಿ. ಪರಿಚರ್ಯಾತ್ಮಕ ಕರ್ಮ ಶೂದ್ರ ಸ್ವಾಮಿ ಸ್ವಭಾವಜಂ. ಇನ್ನು ಸೇವೆ ಮಾಡೋದು, ಒಳ್ಳೆ ಕೆಲಸ ಮಾಡೋದು, ಎಲ್ಲ ತೋಟದಲ್ಲಿ ಕೆಲಸ, ಮನೆ ಕೆಲಸ ಎಲ್ಲ ಮಾಡೋದು ಅವನ ಸ್ವಭಾವವಾಗಿದೆ ಅಂತ ಹೇಳಿ ಭಗವಂತ ಸಂಕ್ಷಿಪ್ತವಾಗಿ ಹೇಳಿದ. ಓದೋಣ ಭಾಷ್ಯವನ್ನ. ಕೃಷಿ ಗೌರಕ್ಷ ವಾಣಿಜ್ಯಂ, ಕೃಷಿಶ್ಚ ಗೌರಕ್ಷಂಚ ವಾಣಿಜ್ಯಂಚ, ಕೃಷಿ ಗೌರಕ್ಷ ವಾಣಿಜ್ಯಂ ಬರ್ದಿರೋದ್ರಿಂದ ತೇಷಾಂ ಸಮಾಹಾರ ಅಂತ ಮಾಡ್ಕೋಬೇಕು ಅಲ್ವನಾ? ಎಲ್ಲರೂ ಏನಾಗ್ತಿತ್ತು, ಇತರ ದ್ವಂದ್ವ ಆದ್ರೆ ವಾಣಿಜ್ಯಾನೇ ಆಗ್ಬೇಕಲ್ವನಾ? ಬಹುವಚನ ಯಾಕೆ ಮಾಡಿಲ್ಲ? ತೇಷಾಂ ಸಮಾಹಾರ. ಈಗ ಒಂದೊಂದಕ್ಕೂ ಅರ್ಥ ಬರೀತಾರೆ. ಕೃಷಿ ಭೂಮಿಯ ವಿಲೇಖನಂ ಅಂದ್ರು. ಕೃಷಿ ಅಂದ್ರೆ ಭೂಮಿಯನ್ನು ಉಳುಮೆ ಮಾಡೋದು ಅಂತ ಇಟ್ಕೊಂಡಿದ್ದಾರೆ. ಭೂಮಿಯಲ್ಲಿ ಬೆಳೆದಂತ ಮರ ಗಿಡಗಳ ಫಲ ಕೃಷಿ ಅಂತ ಒಪ್ಕೊಂಡಿಲ್ಲ ಅವರು. ಏನು ಹಣ್ಣು ತಗೊಂಡು ಮಾರಾಟ ಮಾಡಿದ್ರೆ ಅದೆಲ್ಲ ಇದಲ್ಲ. ಭೂಮಿನ ಉಳ್ತಾನಲ್ಲ, ಅಯೋಮುಖವಾದಂತಹ ನೇಗಿಲ, ಅದು ಕೃಷಿ. ಗೋರಕ್ಷಂ ಗಾಹ ರಕ್ಷತೀತಿ ಗೋರಕ್ಷ. ಗೋರಕ್ಷಣಂ ಇದೆಯಾ? ಗೋರಕ್ಷಂ ಗಾಹ ರಕ್ಷತೀತಿ ಗೋರಕ್ಷ. ತದ್ಭಾವ ಗೌರಕ್ಷ್ಯಂ, ಗೋರಕ್ಷಸ್ಯ ಭಾವ ಗೌರಕ್ಷ್ಯಂ ಅಂತ. ಗೋವುಗಳನ್ನು ಕಾಪಾಡೋದು ಅನ್ನೋದು ಅವನ ಧರ್ಮ. ಇದರಲ್ಲಿ ನನ್ನ ದೃಷ್ಟಿಯಲ್ಲಿ ಬ್ರಾಹ್ಮಣ ಹಸು ಕಟ್ಕೋಬೇಕಲ್ವಾ? ಅವ ವೈಶ್ಯವೃತ್ತಿ ಆಯ್ತು ಅಂದ್ರೆ ಇಲ್ಲ. ಅಗ್ನಿಹೋತ್ರಾದಿಗಳಿಗೆ ಮನೆ ಹಾಲಿ ಕಟ್ಕೋಬಹುದು. ಇವನಾದ್ರೆ ಗೋರಕ್ಷಣೆಯೇ ಮಾಡ್ತಾ ವೃತ್ತಿನೂ ಆಗತ್ತೆ, ಗೋರಕ್ಷಣೆನೂ ಆಗತ್ತೆ. ಕೃಷಿ ವೃತ್ತಿಯೂ ಆಗತ್ತೆ, ಗೋರಕ್ಷಣೆಯೂ ಆಗತ್ತೆ, ಇದು ಧರ್ಮವೂ ಆಗತ್ತೆ. ಪಾಶುಪಾಲ್ಯಂ ಇತ್ಯರ್ಥ. ನಾಲ್ಕು ಪಾಶುಪಾಲ್ಯ ಅರ್ಥ ಪಶುಪಾಲನ ಇತ್ಯರ್ಥ. ಪಶುಗಳನ್ನ ಅಂದ್ರೆ ಪ್ರಾಣಿಗಳನ್ನ ಕಾಪಾಡೋದು. ಅಲ್ಲಿ ಗೋ ಅನ್ನೋದು ಉಪಲಕ್ಷಣ ಅಂತ ಆಯ್ತು. ಹಸುನೂ ಆಗ್ಬಹುದು, ಕುರಿನೂ ಆಗ್ಬೋದು, ಆಡು ಆಗ್ಬೋದು ಅಂತ ಅರ್ಥ. ವಾಣಿಜ್ಯಂ ವಣಿಕರ್ಮ ಕ್ರಯ ವಿಕ್ರಯಾದಿ ಲಕ್ಷಣಂ. ಕೊಂಡ್ಕೊಳ್ಳೋದು ಮಾರಾಟ ಮಾಡೋದು ಅಂದ್ರೆ ಮಧ್ಯ ಬೆಳೆಯೋರು ಬೇರೆ ಬೆಳಿತಾರೆ, ಅವನು ಕೊಂಡ್ಕೊಳ್ತಾನೆ, ಮಾರಾಟ ಮಾಡ್ತಾನೆ, ಮಧ್ಯದಲ್ಲಿ ಲಾಭವನ್ನು ಇಟ್ಕೋತಾನೆ. ಇದಕ್ಕೆ ವಾಣಿಜ್ಯ ಅಂತ ಹೆಸರು. ಈ ವಾಣಿಜ್ಯವೇ ನಿಜವಾಗಿ ದುಡ್ಡಿನ ಲಾಭದಲ್ಲಿ ಬರೋದು. ಹೆಚ್ಚು ಪರ್ಸೆಂಟ್ ಅದೇ ವಾಣಿಜ್ಯ ಲಕ್ಷ್ಮಿ ಅಂತ ಹೇಳ್ತಾರೆ. ವಾಣಿಜ್ಯದಲ್ಲೇ ದುಡ್ಡು ಜಾಸ್ತಿ ಇರೋದು, ಅದರಲ್ಲೇ ಹೆಚ್ಚು ಮನುಷ್ಯನಿಗೆ ಲಾಭ ಆಗೋದು ಅಂತ. ಈಗ ವೈಶ್ಯ ಕರ್ಮದಲ್ಲಿ ಮೂರೂ ಕೂಡ ವೃತ್ತಿ ಲಾಭವೇ. ಬ್ರಾಹ್ಮಣನಲ್ಲಿ ಲಾಭ ಇಲ್ಲ, ಸುಮ್ಮನೆ ಮಾಡ್ಬೇಕು. ಕ್ಷತ್ರಿಯನಿಗೂ ಹೊಣೆ ಭಾರ, ದುಡ್ಡು ಬರುತ್ತೆ, ಇನ್ನೊಬ್ಬರ ದುಡ್ಡನ್ನು ಇಟ್ಕೊಂಡು ಪ್ರಜೆಗಳಿಗೆ ಹಂಚಿ ಉಳಿದದ್ದಂತ ಅದನ್ನ ಊಟ ಮಾಡ್ಬೇಕು. ಇವನಿಗೂ ಹಾಗೆ. ಇನ್ನು ಪರಿಚರ್ಯಾತ್ಮಕಂ ಶುಶ್ರೂಷಾ ಸ್ವಭಾವಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಯಂ. ಇನ್ನು ಎಲ್ಲ ಸೇವೆಯೂ ಸೇರ್ತು. ಮನೆ ಸೇವೆ, ಮಕ್ಕಳ ಸೇವೆ, ಆ ಸೇವೆ, ಈ ಸೇವೆ, ಕೆಲಸ ಮಾಡೋದು ಅನ್ನೋದೇ ಶೂದ್ರ ಕರ್ಮದ ಸ್ವಭಾವ. ಅಂದ್ರೆ ಮನುಷ್ಯನಲ್ಲಿ ಎಲ್ಲಿವರೆಗೆ ಅವನು ಚೆನ್ನಾಗಿ ಆರೋಗ್ಯವಂತರಾಗಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಅದು ಮಾಡ್ಲೇಬೇಕು. ಅದನ್ನ ಆರೋಗ್ಯ ಉಳ್ಕೊಳ್ಳಲ್ಲ. ಹಾಗೆ ಆಹಾರಗಳನ್ನು ಸಂಗ್ರಹ ಮಾಡೋದು, ಇಟ್ಕೊಳ್ಳೋದು, ಕಾಪಾಡೋದು, ಹಂಚೋದು ಅನ್ನೋದು ಆ ಮನುಷ್ಯ ಕುಟುಂಬದಲ್ಲಿ ಇರುತ್ತೆ. ಅದು ವೈಶ್ಯಕರ್ಮ. ಆಯಾ ಒಳ್ಳೆ ರಕ್ಷಣೆ ಮಾಡೋದು, ಮನೆ ಮಕ್ಕಳನ್ನು ಕಾಪಾಡೋದು, ಮನೆ ವಸ್ತುಗಳನ್ನು ಕಾಪಾಡೋದು, ಅದು ಇದೆ, ಅದು ಕ್ಷತ್ರ ಧರ್ಮ. ಇನ್ನು ಒಳ್ಳೆ ತಿಳುವಳಿಕೆಯನ್ನ, ಸಂಸ್ಕಾರವನ್ನು ಕೊಡೋದು, ಅದೂ ಇದೆ ಕುಟುಂಬದಲ್ಲಿ. ಅಂದ್ರೆ ಒಂದೊಂದು ಕುಟುಂಬದಲ್ಲೂ ನಾಲ್ಕು ವರ್ಣ ಧರ್ಮಗಳಿವೆ. ಆದ್ರೆ ಅದನ್ನೇ ವೃತ್ತಿಯಾಗಿ ಮಾಡ್ಕೊಂಡು ಬಾಕಿಯವರು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಈ ಸಾಮಾಜಿಕ ವ್ಯವಸ್ಥೆ ಹೊಂದತ್ತೆ ಅನ್ನೋದನ್ನ ಚರ್ಚೆ ಮಾಡ್ಬೇಕಷ್ಟೆ. ಈಗ ಏನಾಗಿದೆ ಅಂದ್ರೆ ಎಲ್ಲ ಸೇರ್ ಹೋಗ್ಬಿಟ್ಟಿದೆ. ವ್ಯಕ್ತಿ ಕುಟುಂಬ
ಒಂದ್ ಮನೆಗೆ ಒಬ್ಬನೇ ವ್ಯಕ್ತಿ, ಅವನೇ ಕುಟುಂಬ, ಅವನೇ ಸಮಾಜ, ಅವನಿಗೆ ವೃತ್ತಿ. ಅವನು ಅಡಿಗೆ ಉಂಟಾದ್ ಮಾಡ್ಕೊಳ್ಳಲ್ಲ, ಕ್ಯಾಟ್ರಿಂಗು ತರಿಸ್ಕೊಂಡ್ಬಿಡ್ತಾನೆ, ಊಟ ಮಾಡ್ತಾನೆ, ಹೋಗ್ತಾನೆ. ಆದ್ರೆ ನಾವು ಮನೇಲಿ ತುಂಬಾ ಜಾಗ ಕಡಿಮೆ ಆದ್ರೂ ಸಾಕು, ಒಂದು ರೂಮು ಒಂದು ಅಟ್ಯಾಚ್ಡ್ ಇದ್ಬಿಟ್ರೆ ಇನ್ ಬಾಕಿದೆಲ್ಲ ಹೊರಗಡೆಯಿಂದ ಆಗತ್ತೆ. ಇಲ್ಲಿ ಮಲ್ಕೋತಾನೆ, ದೇಹ ಶುದ್ಧಿ ಮಾಡ್ಕೋತಾನೆ, ಊಟ ಹೊರಗಡೆ ಮಾಡ್ತಾನೆ, ಆಗೋಯ್ತು, ಕೆಲ್ಸಕ್ಕೆ ಹೋಗ್ತಾನೆ. ಇನ್ ಬಾಕಿದೆಲ್ಲ ಬೇಕೇ ಇಲ್ಲ. ದೇವರ ಕೋಣೆ ಬೇಕಿಲ್ಲ, ಹಾಲ್ ಬೇಕಿಲ್ಲ, ಅತಿಥಿ ಗೃಹ ಬೇಕಿಲ್ಲ, ಮಕ್ಕಳಿಗೇನ್ ಬೇಕಿಲ್ಲ, ಯಾವುದು ಇಲ್ವಲ್ಲ. ಇದು ಕುಟುಂಬನೋ ಸಮಾಜವೋ ನೀವೇ ಹೇಳಿ, ನನಗಂತೂ ಅರ್ಥವಲ್ಲ. ನಮ್ಮ ಸಂಸ್ಕೃತಿಯ ಎರಡು ಕಣ್ಣು ಅಂತ ಹೇಳ್ತೀವಿ. ಒಂದು ಕುಟುಂಬ ಪದ್ಧತಿ, ಒಂದು ಕುಟುಂಬದ ರೀತಿಯಲ್ಲಿ ಬದುಕೋದು, ಇನ್ನೊಂದು ವರ್ಣಾಶ್ರಮ ಪದ್ಧತಿ ಅಂತ. ಎರಡ ಪದ್ಧತಿಯಲ್ಲೂ ಬದುಕಬೇಕು ನಾವು. ನಮ್ಮ ದೇಶದಲ್ಲಿ ಎರಡೂ ಉಂಟು. ಹೊರಗಡೆಯವರಿಗೆಲ್ಲ ದೇಶ ಬಿಟ್ಟು ಅಂದ್ರೆ ಹೊರಗಡೆ ಅಂದ್ರೆ ಪರದೇಶದಲ್ಲಿದ್ದವರು ಕುಟುಂಬ ಪದ್ಧತಿ ಉಂಟು. ಈ ಕುಟುಂಬ ಪದ್ಧತಿ ಕುಲವನ್ನು ಕಾಪಾಡಬೇಕಾಗತ್ತೆ. ನಮ್ಮ ಹಿಂದಿನ ಬಂದಂತಹ ವಂಶವನ್ನು ಕುಟುಂಬ ಪದ್ಧತಿಯಲ್ಲಿ ಕಾಪಾಡಬೇಕು. ಇಷ್ಟೂ ಸೇರಿಸಿ ಒಂದು ಸಮಾಜ, ಧರ್ಮ, ಧಾರ್ಮಿಕ ಸಮಾಜ ಮಾಡಿದ್ರು. ಇದೆಲ್ಲ ಬಿದ್ದೋಯ್ತು ಅಂದ್ರೆ ಮನುಷ್ಯರ ಕೂಟ, ಒಂದಷ್ಟು ಪ್ರಾಣಿಗಳ ಕೂಟ ಇದ್ದಾಗೆ ಮನುಷ್ಯರ ಕೂಟ. ಊಟ ಮಾಡ್ತಾನೆ, ನಮ್ಮ ಕನ್ನಡದಲ್ಲಿ ಹೇಳೋ ತರೋಣ ಬರೋಣ ತಂದು ಹಾಕೋಣ ಮಲಗೋಣ ಮತ್ತೆ ಹೇಳೋಣ ಅಂದ್ರೆ ತಗೊಂಡ್ಬರೋದು, ತಿಂದು ಹಾಕೋದು, ಮಲ್ಕೊಳ್ಳೋದು, ಮತ್ತೆ ಹೇಳೋದು, ಮತ್ತದೇ ಅಷ್ಟೇ. ಏನೇನು ವ್ಯತ್ಯಾಸ ಇಲ್ಲ ಪ್ರಾಣಿಗೂ ಇದಕ್ಕೂ. ಒಟ್ಟು ನನ್ನ ದೃಷ್ಟಿಯಲ್ಲಿ ವ್ಯಕ್ತಿಯಾಗಿದ್ರು ಮನುಷ್ಯ ಧರ್ಮ ಅಂತಿದೆ. ಆಮೇಲೆ ಕುಟುಂಬಕ್ಕೆ ಸೇರಿದ ಮೇಲೆ ಕುಟುಂಬದ ಘಟಕನಾಗಿ ಅಲ್ಲೂ ಒಂದು ಧರ್ಮ ಇದೆ. ಆ ಸಮಾಜ ನಡುವೆ ಇದ್ರೆ ಅಲ್ಲೂ ಧರ್ಮ ಇದೆ, ವಂಶ ಧರ್ಮ ಇದೆ, ರಾಷ್ಟ್ರ ಧರ್ಮ ಇದೆ. ಎಲ್ಲ ಸೇರ್ಕೊಂಡೇ ಒಂದು ವ್ಯಕ್ತಿ ಅಷ್ಟು ಹೊಣೆನೂ ಹೊತ್ಕೋಬೇಕಾಯ್ತು. ಸುಮ್ಮನೆ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಆಗಲ್ಲ. ಯಾಕಂದ್ರೆ ಅವನು ಬದುಕೋದಕ್ಕೆ ಬೇರೆಯವರು ಇರೋದು ರಕ್ಷಣೆ ಆಗಿರುತ್ತೆ. ಆದ್ರೆ ನನ್ನ ಪಾಡಿಗೆ ನಾನು ರಕ್ಷಣೆ ಮಾಡ್ಕೋತೀನಿ, ನನ್ನ ಪಾಡಿಗೆ ನಾನು ಇಟ್ಕೋತೀನಿ ಅಂದ್ರೆ ಬಂದು ಹೊಡೆದು ಕಿತ್ಕೊಂಡು ಹೋಗ್ತಾರೆ, ಅಷ್ಟೇ ಆಗೋದು. ಆದ್ರೆ ಸಮಾಜದ ರಕ್ಷಣೆಯೂ ಇದೆ, ರಾಜ್ಯದ ರಾಷ್ಟ್ರದ ರಕ್ಷಣೆಯೂ ಪಡ್ಕೊಂಡಿರ್ತಾನೆ. ಆದ್ಮೇಲೆ ವ್ಯಕ್ತಿ ಕುಟುಂಬದಿಂದಲೂ ಹುಡುಗನಾಗಿಲ್ಲ, ದೊಡ್ಡವನಾಗಿಲ್ವಲ್ಲ, ಅದ್ ಅಪ್ಪ ಅಮ್ಮ ಸಾಕಿರ್ತಾರಲ್ಲ, ಅವರ ಒಂದು ಋಣವೂ ಇದೆ. ಈಗ ಎಲ್ಲಾ ರೀತಿಯಾಗಿ ಉಪಕಾರ ಮಾಡ್ಕೊಂಡಿರೋದ್ರಿಂದ ಅಷ್ಟೂ ಕರ್ತವ್ಯಗಳು ಒಬ್ಬೊಬ್ಬ ವ್ಯಕ್ತಿಗೂ ಇರುತ್ತೆ. ಈಗ ಮಾಡ್ಕೊಡು ಇಷ್ಟು ಕರ್ಮಗಳನ್ನು ಹೇಳಿದ. ಇಲ್ಲಿ ನಾವು ಮುಖ್ಯವಾಗಿ ಅವನ ಕರ್ತವ್ಯ, ಅವನ ವೃತ್ತಿ, ಈ ಎರಡನ್ನ ನಿರ್ಣಯ ಮಾಡಬೇಕು. ನನಗೆ ಇನ್ನೂ ಸ್ಪಷ್ಟವಾಗಿ ನಿರ್ಣಯ ಆಗಿಲ್ಲ. ಯಾಕೆಂದ್ರೆ ಕುಟುಂಬದಲ್ಲಿ ಒಬ್ಬರು ವೃತ್ತಿ ಮಾಡಬೇಕಾ, ಎಲ್ರೂ ವೃತ್ತಿ ಮಾಡಬೇಕಾ, ಎಲ್ರೂ ಎಲ್ಲ ಕೆಲಸ ಮಾಡಬೇಕಾ, ಒಬ್ಬೊಬ್ಬರು ಆಯಾ ಕೆಲಸ ಮಾಡಿ ಮುಗಿಸ್ಬೇಕಾ, ಅಥವಾ ಒಬ್ಬೊಬ್ಬರಿಗೆ ಕುಟುಂಬ ಅಂತ ಅನ್ಸ್ಕೋತಾರ. ಈಗ ಹಳ್ಳಿಯಲ್ಲಿ ಏನಾಗ್ಬಿಟ್ಟಿದೆ, ಒಂದ್ ಮನೇಲಿ ಬರೀ ಒಂದ್ ಹೆಂಗಸಿರತ್ತೆ, ಇನ್ನೊಂದ್ ಮನೇಲಿ ಬರೀ ಒಂದ್ ಗಂಡು ಇರತ್ತೆ. ಅದು ಕುಟುಂಬ ಅನ್ನೋದೋ ಮನೆ ಅನ್ನೋದೋ ಏನ್ ಹೇಳ್ಬೇಕು ಅದನ್ನ? ಏನೋ ಆ ಹಳ್ಳಿ ನೋಡೋಕ್ಕಾಗಲ್ಲ. ಓನತ್ತೆ ದುಃಖ ಅಂದ್ರೆ ದುಃಖ. ಮಕ್ಕಳಿಲ್ಲದ ಮನೆ, ಮಕ್ಕಳಿಲ್ಲ ಅಂತೇನೋ, ಗಂಡನೂ ಇಲ್ಲ, ಹೆಂಡತಿನೂ ಇಲ್ಲ, ವ್ಯಕ್ತಿ ಇರೋ ಮನೆ. ಇದು ಏನ್ ಮಾಡೋಣ ಇದನ್ನ, ಈ ಸಮಾಜನ? ಕರ್ಮಣಿ ಅಭಿರತಃ, ತಮ್ಮ ಕರ್ತವ್ಯಗಳಿಂದ. ಈಗ ಬ್ರಾಹ್ಮಣಕತೆ ವಿಷಯ ಅಂತ ಹೇಳಿದಾಗ ಕುಟುಂಬದಲ್ಲೂ ಗಂಡನ ಕರ್ಮ, ಹೆಂಡತಿ ಕರ್ಮ, ಮಕ್ಕಳ ಕರ್ಮ, ಅವರವರ ಕರ್ತವ್ಯವನ್ನು ಅವ್ರು ಮಾಡ್ಬೇಕು, ಇನ್ನೊಬ್ಬರನ್ನ ಅಪೇಕ್ಷೆ ಇಲ್ಲ. ನಾನು ನನ್ನ ತಾಯಿಗೆ ಸೇವೆ ಮಾಡ್ಬೇಕು, ನಾನು ಸೇವೆ ಮಾಡ್ಬೇಕು. ಅವ್ರು ಬೈತಾರ, ಹೊಡಿತಾರ, ಅದು ನಿಮ್ಗೆ ಲೆಕ್ಕ ಇಲ್ಲ. ಅವ್ರು ತೃಪ್ತಿ ಆದ್ರು. ನಿಮ್ಮ ಕರ್ತವ್ಯವನ್ನ ನೀವು ಕುಟುಂಬದಲ್ಲಿ ಮಾಡ್ಲೇಬೇಕು, ಅಷ್ಟ. ಅದು ಇದು ವ್ಯವಹಾರ ಇಬ್ರು ಬೇಕು, ಅಧ್ಯಾತ್ಮ ಸಾಧನ ಒಬ್ಬನೇ. ನೀವು ವ್ಯವಹಾರ ಮಾಡುವಾಗ ಅವ್ರು ಹೇಗ್ ಮಾಡ್ತಾರೆ, ಅವ್ರು ಬೈದ್ರೆ ಅವ್ರು ಮಾಡಲ್ಲ ಅಂತ ಅನ್ಬೋದು. ಇಲ್ಲಿ ಆಗಲ್ಲ. ಇದು ಅಧ್ಯಾತ್ಮ ಸಾಧನವಾದ್ರಿಂದ ನಿಮ್ ಕರ್ತವ್ಯವೂ ನೀವು ಮಾಡ್ಬೇಕಷ್ಟೆ. ಬಹಳ ಪರೀಕ್ಷೆ. ಹೀಗೆ ಅಭಿರತಃ ತತ್ಪರಃ, ಅಲ್ಲೇ ಮುಳುಗಿರ್ಬೇಕು. ಮನುಷ್ಯ ಧರ್ಮವೋ ಕುಟುಂಬ ಧರ್ಮವೋ ಯಾವುದೂ ಆಗಲಿ. ಸಂಸಿದ್ಧಿಂ ಸ್ವಕರ್ಮಾನುಷ್ಠಾನ ವಿಶುದ್ಧಿ ಕ್ಷಯೇ ಸತಿ ಆಯೇಂದ್ರಿಯಾಣಾಂ ಜ್ಞಾನನಿಷ್ಠಾ ಯೋಗ್ಯತಾ ಲಕ್ಷಣಾಂ ಸಂಸಿದ್ಧಿಂ ಲಭತೆ ಪ್ರಾಪ್ನೋತಿ ನರಃ. ಗೀತೆ ಸಾರ್ವತ್ರಿಕ ಅಂತ. ಗೀತೆ ಜಗದ್ಗುರು ಯಾಕೆ ಕೃಷ್ಣ ಅಂತಂದ್ರೆ ಇಡೀ ಪ್ರಪಂಚದ ಅಷ್ಟೂ ಮನುಷ್ಯರಿಗೆ ಯಾವುದೇ ಆಗಲಿ ತಮ್ಮ ಕರ್ಮಾನುಷ್ಠಾನವನ್ನ ಹೇಗೆ ಮಾಡಿದರೆ ಆ ಪಾಪವೆಲ್ಲ, ಪುಣ್ಯ ಪಾಪಗಳೆರಡೂ ಹೋಗಿ, ದೇಹ ಇಂದ್ರಿಯ ಮನಸ್ಸು ಇವುಗಳೆಲ್ಲ ಹೋಗಿ ಮನಸ್ಸಿಗೆ ಜ್ಞಾನ ನಿಷ್ಠೆಯಲ್ಲೇ ಯೋಗ್ಯತೆ ಬರುತ್ತೆ. ಅಂದ್ರೆ ತತ್ವ ವಿಚಾರ, ಭಗವದ್ ಭಕ್ತಿಯಲ್ಲೇ ನಿಷ್ಠೆ ಮುಳುಗ್ಬಿಡ್ತಾನೆ. ಆ ಶಕ್ತಿ ಬರುತ್ತೆ ನೋಡು, ಎಂಥವರಿಗಾದ್ರೂ ಬರುತ್ತೆ. ಅದನ್ನ ಹೇಗ್ ಪಡ್ಕೊಳ್ತಾನೆ ಮನುಷ್ಯ ಮಾತ್ರ ಅಂತ ಭಗವಂತ ಹೇಳ್ತಾನೆ. ಅಧಿಕೃತ ಪುರುಷ, ಅದರಲ್ಲಿ ಅಧಿಕಾರಿಯಾದಂತಹ ಪುರುಷ ಅಂತಾನೆ.
ಆಯಾಯ ಅಧಿಕೃತ ಅಂದ್ರೆ ಆಯಾಯ ಕರ್ತವ್ಯಕ್ಕೆ ಅವನಿಗೆ ವಿಧಾನ ಮಾಡೋದಕ್ಕೆ ಅದು ಅವನಿಗೆ ಅಧಿಕಾರ ಇದೆ. ಪ್ರತಿ ವ್ಯಕ್ತಿಗೂ ಕರ್ಮ ವಿಚಿತ್ರ, ಒಂದೇ ಕರ್ಮ ಹೇಳಿದ್ರೆ ಆಗಲ್ಲ, ನಡೆಯಲ್ಲ. ಆದ್ರೆ ಪ್ರತಿ ವ್ಯಕ್ತಿಗೂ ಆಯಾಯ ಅಧಿಕಾರ ಅಂದ್ರೆ ಅದಕ್ಕೆ ಅರ್ಹತೆ, ಯೋಗ್ಯತೆ, ವಿಧಾನ ಮೂರು ಸೇರಿದ ಅಧಿಕಾರ. ಅಂಥ ಮನುಷ್ಯ ಕಿಂ ಸ್ವಕರ್ಮಾನುಷ್ಠಾನದ ಏವ ಸಾಕ್ಷಾತ್ ಸಂಸಿದ್ಧಿ. ಪ್ರಶ್ನೆ ಹಾಕಿದ್ದಾರೆ. ಅವರವ್ರ ಕರ್ತವ್ಯ ಮಾಡಿದ್ರೆ ಆಯ್ತಾ ಸಂಸಿದ್ಧಿ, ಮೋಕ್ಷ ಮಾರ್ಗಕ್ಕೆ ಬಂದ್ಬಿಡ್ತಾನ ತತ್ವಜ್ಞಾನಕ್ಕೆ ಅಂದ್ರೆ ಅಲ್ಲ. ಅವರವರ ಕರ್ತವ್ಯವನ್ನು ಅವ್ರು ಮಾಡಿದ್ರೆ ಏನ್ ಫಲ ಅಂತ ಹಿಂದೆ ಸೂತ್ರದಲ್ಲಿ ಹೇಳ್ಬಿಟ್ಟು ಅಷ್ಟೇ. ಧರ್ಮಾನುಷ್ಠಾನ, ಇದು ಸ್ವರ್ಗ ಪ್ರಾಪ್ತಿ, ಉತ್ತಮವಾದ ಜನ್ಮ, ಒಳ್ಳೆ ದೇಹ, ಇನ್ನೊಂದು ಶರೀರವನ್ನು ಭಗವಂತ ಕೊಡ್ತಾನೆ. ಅದು ಅವರವರ ಕರ್ತವ್ಯವನ್ನು ಮಾಡಿದ್ದೇನೆ. ಇದು ಎಕ್ಸ್ಟ್ರಾ. ಇದು ನಾ ಕಥಂತರಿ ಮತ್ತೆ ಹೇಗ್ ಮಾಡ್ಬೇಕು ಅಂದ್ರೆ ಸಮಾಧಾನ ಕೇಳೋ ವಿಧಾನ ಕೇಳ್ತೀರಿ. ಸ್ವಕರ್ಮ ನಿರತ ಸಿದ್ಧಿಂ ಯಥಾ ಏನ ಪ್ರಕಾರೇಣ ಉನ್ನತಿ ತಚ್ಛೃಣೋ. ತಮ್ಮ ತಮ್ಮ ಕರ್ತವ್ಯದಲ್ಲಿ ಮುಳುಗಿದವನು ಹೇಗೆ ಮನಸ್ಸಿನ ಭಾವನೆ ಇದ್ರೆ ಅವನು ಇಂಥ ತತ್ವ ಮಾರ್ಗದ ದಾರಿ ಬರ್ತಾನೆ. ಅದನ್ನ ಹೇಳ್ತೀವಿ. ಗೀತೆಯ ಸಾರವಾದ ಶ್ಲೋಕ, ಬಹಳ ಒಳ್ಳೆ ಶ್ಲೋಕ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಏನ್ ಚೆನ್ನಾಗಿದೆ ಶ್ಲೋಕ ಅನ್ನೋದು, ಗುರುಗಳು ಬಹಳ ಇಷ್ಟ. ಈ ಶ್ಲೋಕದಲ್ಲಿ ಸ್ವಕರ್ಮಣ ತಮಭ್ಯರ್ಚ್ಯ ಅನ್ನೋದು ಬಹಳ ಮುಖ್ಯ. ಅದು ಹೇತುವಾಕ್ಯ ಹಿಂದಿದೆ ಎರಡು. ಯಾಕೆ ನಮ್ಮ ಕರ್ಮವನ್ನ ಪರಮಾತ್ಮನ ಪೂಜೆ ಯಾಕೆ ಮಾಡ್ಬೇಕು ಅನ್ನೋದಕ್ಕೆ ಹಿಂದಿನ ಪೂರ್ವಾರ್ಧದಲ್ಲಿ ಹೇಳಿದಾನೆ. ಯತಃ ಪ್ರವೃತ್ತಿರ್ಭೂತಾನ ಏನ ಸರ್ವಮಿದಂ ತತಂ. ಇದು ಎರಡು ನಿಮ್ ಮನಸ್ಸಿನಲ್ಲಿ ಭಾವನೆ ಇದ್ರೆ ನಿಮ್ಮ ಕರ್ಮವನ್ನು ಖಂಡಿತವಾಗಿ ಪೂಜೆಯಿಂದ ಮಾಡ್ತೀವಿ. ನಮ್ಮ ಅಷ್ಟೂ ಪ್ರವೃತ್ತಿಯು ದೇವಂತ ಪ್ರವಿಶ್ಯ ಹೇಳಿದ್ನಲ್ಲ ಧ್ರುವ, ನಮ್ಮ ಈ ಜೀವನದ ಉಸಿರಾಟದಿಂದ ಹಿಡಿದು ಎಲ್ಲಾ ಕ್ರಿಯೆಗಳು, ಜ್ಞಾನೇಂದ್ರಿಯ ಕ್ರಿಯೆ, ಮನಸ್ಸಿನ ಕ್ರಿಯೆಗಳು, ದೇಹದ ಕ್ರಿಯೆಗಳು, ಯಾವ ಒಂದಿನ ಚೈತನ್ಯ ಒಳಗಿದ್ದು ನಡೀತಾ ಇದೆಯೋ ಅದರ ಶಕ್ತಿನೇ ಬರ್ತಾ ಇರೋದು. ಕ್ರಿಯಾ ಶಕ್ತಿಯು ಅವನೇ, ಕ್ರಿಯೆಗಳು ಅವನೇ. ಅದರಿಂದ ಮಧ್ಯ ಇವನೊಬ್ಬ ನಾನ್ ಮಾಡ್ದಿಂತ ಅಲ್ಲ. ಯಾರ ಪರಮಾತ್ಮ, ಇವನಿಗೆ ಹಕ್ಕ ಇಲ್ಲ. ಒಳಗಿಂದ ಬರ್ತಾ ಇರೋ ಶಕ್ತಿ ನಾನು, ನಂದು, ನಾನ್ ಮಾಡ್ದೆ. ಏನ್ ಮಾತಾಡ್ದೆ? ನಾನ್ ಮಾತಾಡ್ದೆ, ನಾನ್ ಅಡಿಗೆ ಮಾಡ್ದೆ. ಅಷ್ಟೂ ನಿಮ್ಮ ಪ್ರವೃತ್ತಿಗಳು ಹುಟ್ಟಿದಾರಂಭ ಇದುವರೆಗೂ ಆ ಚೈತನ್ಯದಿಂದಲೇ ಪರಮಾತ್ಮನಲ್ಲೇ ನಡೀತಾ ಇದೆ. ಅದೇ ಯತಃ ಅಂತ ಹೇಳುವಾಗ ಆ ಪರಮಾತ್ಮನ ಶಬ್ದವನ್ನ ಯತಃ ಅಂತ ಹೇಳಿದ್ರಲ್ಲ, ಏನು ಸುಂದರವಾಗಿ ಹೇಳಿದ್ದಾರೆ ಅಂದ್ರೆ, ನಾಮವಿಲ್ಲ ಅವನಿಗೆ, ಆಕಾರವಿಲ್ಲ. ಪಾಪ ಯಾವ ದೇಹವಾದ್ರೂ ಒಳಗಡೆ ಕೂತ್ಕೊಂಡು ನಡೆಸ್ಬೇಕು ಭಗವಂತ ಅಧ್ಯಕ್ಷನಾಗಿ ನಿಂತ್ಕೊಂಡು. ಮಯಾಧ್ಯಕ್ಷೇಣ ಪ್ರಕೃತಿ ಅಂತ ಹೇಳಿದಾಗ ಸಾಕ್ಷಿ ಚೇತ ಅಧ್ಯಕ್ಷ ಅಂತ, ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ. ಹೇಗಾದ್ರೂ ಇರಲಿ ಒಳಗ್ ಕೂತು ನಡೆಸ್ತಾನೆ. ಆ ದೇಹೇಂದ್ರಿಯಗಳಿಗೆ ಕರ್ಮ ಬರೋದು, ಅವನಿಗೆ ಯಾವ ಕರ್ಮವೂ ಇಲ್ಲ ಒಳಗಡೆ ಕೂರೋದಕ್ಕೆ. ಯಾವ ಕರ್ಮದ ಲೇಪವೂ ಇಲ್ಲ. ನೀವೇನಾದ್ರೂ ಮಾಡ್ರಿ, ಒಳಗಡೆಯಿಂದ ಶಕ್ತಿ ಕೊಡ್ತಾನೆ ಇದ್ದಾನೆ. ದಿನ ದಿನಾದು ರೀಚಾರ್ಜ್ ಆಗದೆ ಹೋದ್ರೆ ನಿಮ್ ದೇಹದ ದೋಷ ಹೊರತು ಅವನಲ್ಲೇನು ಶಕ್ತಿ ಖಾಲಿ ಆಗಲ್ಲ. ಹೀಗೆ ಹೃದಯದಲ್ಲಿ ನಿಂತ್ಕೊಂಡು ಚೈತನ್ಯದಿಂದ ಅಷ್ಟೂ ಶಕ್ತಿಗಳನ್ನು ಪಡ್ಕೊಂಡು ಈ ಎಲ್ಲಾ ಕೆಲಸನೂ ಮಾಡಿದ್ದೀರಿ. ಮಧ್ಯೆ ಈ ನಾನು ಮಾಡ್ದೆ, ನನ್ನಿಂದ ಆಯ್ತು ಅಂತ ಹಾಕೋತೀರಲ್ಲ, ಸರಿನಾ? ಆದ್ರಿಂದ ಏನ್ ಮಾಡ್ಬೇಕು? ಅವನ ಪೂಜೆ ಏನ್ ಮಾಡ್ಬೇಕು? ಕರ್ಮವನ್ನ ಪೂಜೆ ಅಂದ್ರೆ ಗೌರವದಿಂದ, ನಿನ್ನದೇಪ ಕರ್ಮ, ನಾನ್ ಮಾಡಿದ್ದಲ್ಲ, ಓಂ ತತ್ಸತ್ ಇತಿ ಅಥವಾ ಕೃಷ್ಣಾರ್ಪಣ ಮಸ್ತು, ಏನಾದ್ರು ಆಗ್ಲಿ ಭಗವಂತನಿಗೆ ಅರ್ಪಣೆ ಮಾಡುವಂತ ಕರ್ಮ ಆಗ್ಬೇಕು. ಎರಡನೇದು ಹೇಳ್ತಾನೆ ಏನ ಸರ್ವವಿಧ ತತಂ. ಈ ಜಗತ್ತಿನ ಅಷ್ಟೂ ವಸ್ತುಗಳು ಅವರದೇ ಸ್ವರೂಪ, ನಮ್ದು ಇಟ್ಕೊಳ್ಳೋಕೆ ಒಂದು ಇಲ್ಲ. ಕ್ರಿಯೆಯೆಲ್ಲ ಅವನದೇ, ನಮ್ ದೇಹದ್ದು. ಈ ಜಗತ್ತಿನ ಅಷ್ಟೂ ವಸ್ತುಗಳು, ಅಷ್ಟೂ ಕಾರಕಗಳು ಅವನದೇ, ಎಲ್ಲ ಅವನದೇ. ಯಾವ ವಸ್ತು ನಮ್ದು ಹೇಳ್ಕೊಳಕ್ಕೆ ಇಲ್ಲ, ಕೊಡಕ್ಕೆ ಇಲ್ಲ. ನಾನು ಇವತ್ತು ನೈವೇದ್ಯ ಮಾಡಿದೆ, ಏನ್ ನೈವೇದ್ಯ ಮಾಡ್ತೀರಾ? ಏನ್ ಕೊಟ್ಟಿರ? ಅಯ್ಯೋ, ಈ ಎರಡು ಪದದಲ್ಲೇ ನಿಮ್ಮಿರುವಂತಹ ಎಲ್ಲ ವಸ್ತುಗಳು ಪರಮಾತ್ಮದು,
ನಿಮ್ಮ ಕ್ರಿಯೆಗಳೆಲ್ಲ ಅವನದು, ಆದ್ರೂ ಕೂಡ ನಿಮ್ ಕರ್ಮದಿಂದ ಪೂಜೆ ಮಾಡ್ರಿ. ಆ ವಸ್ತುಗಳನ್ನು ಕರ್ಮವೊಂದು ಅವನದಪ್ಪ, ನಿಂದು ನಿನಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಸಿದ್ಧಿವಿನ ಆತ್ಮಜ್ಞಾನ ಯೋಗ್ಯತೆ ಅಂತ ವಿಷಯ ಹೇಳ್ತಾರೆ. ಆತ್ಮಜ್ಞಾನದ ದಾರಿ ಆ ಭಗವದ್ ಭಕ್ತಿ, ಸತ್ಸಂಗ, ಮಹಾತ್ಮರನ್ನ ಆಶ್ರಯಿಸೋದು, ಅಷ್ಟು ಕೊಡಿಸ್ತಾನೆ. ಏನ್ ಬೇಕು ಅಷ್ಟು. ಬುದ್ಧಿಗೆ ಯೋಗ್ಯತೆ ಬೇಕಾ, ಅದೇ ತಕ್ಕಷ್ಟು ಟೈಮ್ ಬೇಕಾ, ಟೈಮ್ ಕೊಡ್ತಾನೆ. ಟೈಮ್ ಇಲ್ಲ ಅಂತ ಹೇಳ್ಬೇಕಲ್ಲ, ನಿಮ್ಗೆ ಅಷ್ಟು ಬೇಕು ಅನ್ನಿಸ್ಬೇಕು. ಆ ಆತ್ಮಜ್ಞಾನವೇ ಬೇಕು ಅಂದ್ರೆ ಎಲ್ಲ ಸಾಮಗ್ರಿಗಳು ತಾನೇ ಕೊಡುತ್ತೆ. ಅಂಥ ಶ್ಲೋಕ ಇದು, ಬಹಳ ಚೆನ್ನಾಗಿರೋ ಶ್ಲೋಕ ಇದು. ಇಂತಹ ಸಿದ್ಧಿಯನ್ನ ಮನುಷ್ಯ ಮಾತ್ರದವನು ಪಡ್ಕೊಳ್ತಾನೆ ಅಂದ್ರೆ ಯಾರು ಆಗಲ್ಲ ಅನ್ನೋದಿಲ್ಲ ಈ ಜಗತ್ತಿನಲ್ಲಿ. ಯಾರಿಗೆ ಬೇಕಾದ್ರೂ ಆಗ್ಬೋದು ಆ ದಾರಿಗೆ ಬರೋದಕ್ಕೆ. ನಾನು ಮಾತ್ರ ಮಾಡ್ತೀನಿ, ನಂದಿದು ಅಂತ ಅಭಿಮಾನ ಪಟ್ಕೊಳ್ಳೋಕೆ ಇಲ್ಲ. ಆಗ ಭಗವಂತ ಪೂರ್ಣ ಇಡೀ ವಿಶ್ವದ ಎಲ್ಲರಿಗೂ ಫಸ್ಟ್ ಕ್ಲಾಸ್ 1ನೇ ಕ್ಲಾಸಿಗೆ ಸೇರಿಸ್ಬಿಟ್ಟ. ಆಯ್ತು, ನಾ ಸೇರ್ಸಿದೀನಿ ಕಣ, ಅಡ್ಮಿಷನ್ ಆಗಿದೆ ನಿಮ್ಗೆ, ಮುಂದಕ್ಕೆ ಮಾಡ್ರಿ ನೀವು ಅಂತ. ಅಡ್ಮಿಷನ್ ಅವರಾಗೆ ಮಾಡಿರೋದು. ಯತಃ ಯಸ್ಮಾತ್ ಪ್ರವೃತ್ತಿ ಉತ್ಪತ್ತಿ ಏನು ಮಾಡಿದ್ರು, ಯಾವನಿಂದ ಹುಟ್ಟಿರೋದು ಅವನಿಂದ. ನಾವು ನಮ್ಮ ದೇಹೇಂದ್ರಿಯಗಳು ಎಲ್ಲವೋ ಇದರಿಂದ ಚೇಷ್ಟೆ ಆಗಲಿ, ಕ್ರಿಯೆ ಆಗಲಿ, ಚೇಷ್ಟಾವ. ಯಾವನಿಂದ ನಮ್ಮ ದೇಹೇಂದ್ರಿಯಗಳು ಹುಟ್ಕೊಂಡಿದೆಯೋ, ಯಾವ ಪರಮಾತ್ಮನಿಂದಲೇ ಇದರ ಚೇಷ್ಟೆಗಳೆಲ್ಲ ನಡೀತಾ ಇದೆಯೋ, ಯಸ್ಮಾತ್ ಅಂತರ್ಯಾಮಿಣಃ ಈಶ್ವರ ಭೂತಾನಾಂ ಪ್ರಾಣಿನಾಂ ಸ್ಯಾತ್. ಇದು ಕರ್ಮಯೋಗವಾದ್ರಿಂದ ಸ್ವಲ್ಪ ಭೇದ ಬುದ್ಧಿನ ಇಟ್ಕೊಂಡು ಜ್ಞಾನಕ್ಕೆ ಹೋದ್ಮೇಲೆ ಅವನೇ ನಾನು ಅಂತ ಆಗ್ತಾನೆ. ಈಗ ಅವನು ಅಂತರ್ಯಾಮಿ, ಒಳಗಿದ್ದುಕೊಂಡು ನಮ್ಮ ದೇಹೇಂದ್ರಿಯಗಳನ್ನ ಹತೋಟಿ ಮಾಡೋನು. ಅವನು ಪರಮೇಶ್ವರ, ಎಲ್ಲರಿಗೂ ಸ್ವಾಮಿ. ಅವನು ಸಕಲ ಭೂತಾನ ಪ್ರಾಣಿನ, ಅದು ಹೇಳುವಾಗ ಮನುಷ್ಯರಿಗೆ ಅಂತಿದ್ರು, ಇಡೀ ಜಗತ್ತಿನ ಎಲ್ಲಾ ಪ್ರಾಣಿಗಳಿಗೂ. ಏನು ಭಾಷ್ಯ ಅಂದ್ರೆ ಏನು ಅದ್ಭುತವಾಗಿದೆ. ಏನ ಈಶ್ವರೇಣ ತ್ವಮಿದಂ ಜಗತ್ ತತಂ ವ್ಯಾಪ್ತಂ. ಅದು ಇಲ್ಲ, ಇಲ್ಲಿಲ್ಲ, ಅದು ಬೇರೆ ಕಡೆ. ಇಲ್ಲಿ ವ್ಯಾಪ್ತಿ ವ್ಯಾಪಕ ಭಾವವಿಲ್ಲದೆ ವ್ಯಾಪಕ. ನಮ್ಮ ತಪ್ಪು ತಿಳುವಳಿಕೆಯಿಂದ ಅವನನ್ನು ಹೀಗೆ ನೋಡಿದ್ರೆ ಅದನ್ನೆಲ್ಲ ಅವನೇ ವ್ಯಾಪಿಸ್ಕೊಂಡಿದ್ದಾನೆ ಸುದ್ದಿ ಹೇಳ್ತಾ ಇದ್ದಾರೆ. ಯಾವ ಪರಮಾತ್ಮನು ಈ ಜಗತ್ತೆಲ್ಲವನ್ನು ವ್ಯಾಪಿಸಿದ್ದಾನೋ, ಅದು ಜಗತ್ತಾಗಿ ತೋರ್ತಾ ಇದ್ದಾನೋ, ಯಾವನ್ನು ಜಗತ್ತಾಗಿ ನಾವು ತಪ್ಪಿದೀವೋ ಅಷ್ಟೂ ಅವನದೇ ಆಗಿದ್ರು ನಮ್ದು ಅಂತ ಒಂದು ಪೀಸ್ ಮಾಡಿ, ಇಷ್ಟು ನಮ್ದು. ಇವತ್ತು ಹೂವು ತಂದ್ಕೊಂಡಿದೀವಿ, ಇವತ್ತು ಒಳ್ಳೊಳ್ಳೆ ಹಣ್ಣು ತಂದಿದೀವಿ ಪರಮಾತ್ಮನಿಗೆ, ಖಂಡಿತ ಮಾಡ್ಬೇಕು ಅದನ್ನ. ಹೂ ತರಬೇಕು, ಹಣ್ಣು ತರಬೇಕು. ಆದ್ರೆ ತಂದದ್ದು ಯಾವುದು ಅವನದು ಅಲ್ಲ ಅಂತ ಮಾತ್ರ ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ಬೇಕು ಶ್ರದ್ಧೆಯಿಂದ. ಆದ್ರೆ ಮಾಡೋ ಶಕ್ತಿ ಆಗ್ಲಿ, ಆ ಮಾಡೋ ಕೆಲವು ಸಾಮಗ್ರಿ ಆಗ್ಲಿ, ಅಷ್ಟು ಯಾರದ್ದು ಪರಮಾತ್ಮನದೇ. ಅದು ಏನು ಇದೇ ಇಲ್ಲ. ಹಾಗೆ ಏನ ಸರ್ವವಿಧಂ ತತ ಸ್ವಕರ್ಮಣ ಪೂರ್ವೋಕ್ತೇನ, ಹಿಂದಿನ ಹೇಳಿದಂತೆ ಅವನವನ ಕರ್ಮ, ವರ್ಣ, ಆಶ್ರಮ, ಕುಟುಂಬ, ವ್ಯಕ್ತಿ ಯಾವುದಾಗ್ಲಿ ನಿನ್ ಕರ್ತವ್ಯ, ಅದರಲ್ಲಿ ಮೇಲ್ಮೇಲಿಂದ ಪ್ರಿಫರೆನ್ಸ್ ಮೊದಲು. ಕರ್ಮ, ತನ್ನ ಕರ್ಮಕ್ಕಿಂತ ಕುಟುಂಬ ಕರ್ಮ ಪ್ರಿಫರೆನ್ಸ್ ಮೊದಲು, ಕುಟುಂಬ ಕರ್ಮಕ್ಕಿಂತ ವರ್ಣ ಧರ್ಮ, ಆಶ್ರಮ ಧರ್ಮ ಮೊದಲು. ಅದಕ್ಕಿಂತ ಮುಂದಿನ ದೊಡ್ಡ ಯುದ್ಧವೋ ಇದು ಆದ್ರೂ ಹೋಗ್ಲೇಬೇಕಾಗ್ತದೆ. ಇದು ರಕ್ಷಣೆ ಅನ್ನೋ ದೃಷ್ಟಿಯಲ್ಲಿ ಯಾವ್ದು ಉಳ್ಕೊಂಡ್ರೆ ಇನ್ನೊಂದು ಉಳ್ಕೊಳತ್ತೋ ಅದು ವರ್ಣ ಧರ್ಮ ಅಂತ ಆಗಿದ್ರೆ. ಈ ವರ್ಣ ಧರ್ಮ ಒಬ್ಬೊಬ್ಬರು 4 ಆಗ್ಬೇಕಾದ್ರೆ, ಈಗ ಕಳ್ಳರ ಮನೆಗೆ ನುಗ್ಗಿದಾರಪ್ಪ, ಪೊಲೀಸರು ಕರ್ಕೊಂಡ್ ಬರಕ್ಕಾಗತ್ತನ, ನಾವೇ ಹೊಡಿಬೇಕಾಗತ್ತೆ. ಏನು ಮಾಡೋಣ, ನಾವೇ ಕ್ಷತ್ರಿಯರು. ಇವು ತನ್ನ ಕರ್ತವ್ಯವನ್ನ ಮಾಡುವುದು ಅನ್ನೋದು ಒಬ್ಬೊಬ್ಬನಿಗೂ 4 ವರ್ಣ ಆಗುವಂತಹ ಪ್ರಸಂಗ ಬರುತ್ತೆ ಅಂತ ಹೇಳ್ತಾರೆ. ಆಶ್ರಮ ಧರ್ಮ ವರ್ಣ ಅಂದ್ರೆ ಈಗ ವೇದಾಧ್ಯಯನ ಅನ್ನೋದು ವರ್ಣ ಧರ್ಮ, ಉಪಾಸನಾ ವೈಶ್ಯದೇವ ಆಶ್ರಮ ಧರ್ಮ, ಗುರು ಶುಶ್ರೂಷೆ ಆಶ್ರಮ ಧರ್ಮ. ಅದು ಗುರು ಶುಶ್ರೂಷೆ ಮಾಡಿ ಅದಕ್ಕೆ ಉಳಿದ ಟೈಮಲ್ಲಿ ಗುರು ಕರ್ಮಾತಿಶೇಷೇಣ ಸ್ವಾಧ್ಯಾಯ ಆಶ್ರಮ ಧರ್ಮ ಮೊದಲು ತೋರಿಸಿದೆ ಶುದ್ಧಿಯಲ್ಲಿ. ಧರ್ಮದಲ್ಲೇ ಈ ಕುಟುಂಬ ಧರ್ಮಕ್ಕೂ ಸೇರ್ಕೊಂಡು, ಕುಟುಂಬ ಧರ್ಮ ಅಂದ್ರೆ ಹೆಂಡತಿ ಮಕ್ಕಳು ನೋಡ್ಕೋಬೇಕಲ್ಲಪ್ಪ, ಉಳಿದಿರೋದು ಅರ್ಥನೇ. ಆದ್ರೆ ಒಂದು ರಾಮಾಯಣ ಕುಟುಂಬ ಧರ್ಮಕ್ಕೆ ಮೂಲ.
ರಾಷ್ಟ್ರಧರ್ಮಕ್ಕೂ ಮೂಲ. ರಾಮಾಯಣದಲ್ಲಿ ಹೇಗೆ ಅಣ್ತಮ್ಮಂದ್ರು, ಪತಿಪತ್ನಿಯರು, ಅಪ್ಪ ಮಕ್ಕಳು ಹೇಗಿದ್ರು, ಇಡೀ ವಿಶ್ವಕ್ಕೆಲ್ಲ ಅದೇ ಕುಟುಂಬ ಧರ್ಮ. ಕುಟುಂಬ ಅಂದ್ರೆ ಹೀಗಿರ್ಬೇಕಪ್ಪ, ಅಣ್ಣ ನಾವು ಸರಿಯಾಗಿ ನೋಡ್ಕೋಬೇಕು, ಅಣ್ಣನಿಂದ ಗೌರವ ಇರ್ಬೇಕು. ಯಾಕೆ ಕೇಳ್ಬೇಕು ನೀವು? ತಾಯಿಯನ್ನು ನೋಡ್ಕೊಂಡ್ರು, ಮೋದಿಯಿಂದ ಕಷ್ಟಪಟ್ರು ಅಂತ ಹೇಳಿದ್ರಲ್ಲ, ಅದೊಂಥರ ಅವ್ರ ಕರ್ತವ್ಯ ಮಾಡ್ಕೊಳ್ಳೋದು ಮಾಡಿದ್ದಾರೆ. ನೀತಿ ಇದೆ, ಆ ಕರ್ತವ್ಯದಲ್ಲೇ ಪ್ರೇಮ. ಹೀಗೆ ಕರ್ತವ್ಯ ಅಂದ್ರೆ ಬಲಾತ್ಕಾರ ಅನ್ಸತ್ತೆ, ಪ್ರೇಮ ಅಂದ್ರೆ ಸಹಜ ಅಂತ ಅನ್ಸತ್ತೆ. ಯಾವ್ದು ಸರಿ? ಕರ್ತವ್ಯ ಹೇರಿಕೆ ದೇವರಿಂದ ಕರ್ತವ್ಯ ಆದ್ರೆ ಸಹಜವಾಗ್ಬೇಕ. ಕರ್ತವ್ಯದಲ್ಲೇ ಪ್ರೇಮ ಇರಬೇಕು ಅಂದ್ರೆ ಅದು ಸಹಜವಾಗ್ಬಿಡುತ್ತೆ ಕರ್ತವ್ಯ. ಇಂಥ ಪ್ರತಿ ವರ್ಣಂ ಅಂದ್ರೆ ಆಯಾ ವರ್ಣ, ಆಯಾ ಆಶ್ರಮ, ಆಯಾ ವ್ಯಕ್ತಿ, ಆಯಾ ಕುಟುಂಬ ತಮ್ ಈಶ್ವರಂ ಅಭ್ಯತ್ಯ ಪೂಜಯಿತ್ವಾ, ಆ ಪರಮಾತ್ಮನನ್ನ ಪೂಜೆ ಮಾಡೋದು ಅಂದ್ರೆ ಇದೇ ಅಂದ್ರು ಅವರು. ಪೂಜೆಗೆ ಬೇರೆ ಟೈಮ್ ತಗೋಬೇಡ ಅಂದ್ರು. ಬೇರೆ ಟೈಮ್ ತಗೊಂಡ್ರೆ ಇದು ಕರ್ತವ್ಯ ಲೋಪ ಆಗ್ಬಿಡುತ್ತೆ. ಪೂಜೆನೆ ಮಾಡ್ತಾ ಕೂತ್ಕೋತೇನೆ, ಅಭಿಷೇಕ ಮಾಡ್ತಾ ಕೂತ್ಕೊಳ್ಳ, ಇದೆ ಯಾವುದು ನಿನ್ನ ಕರ್ತವ್ಯವೇ ಪೂಜೆ. ಅದಕ್ಕೆ ಒತ್ತಿ ಹೇಳಿದೆ ನಾವು ಭಗವಂತ ಪೂಜಯಿತ್ವ ಆರಾಧ್ಯ ಕೇವಲಂ. ಅದಷ್ಟು ಮಾಡೋದ್ರಿಂದ ಎಂತ ಪೂಜೆ ಮಾಡಿದರೆ, ಅದನ್ನು ಪೂಜಾನೋ ಭಾವನೆಯಿಂದ ಮಾಡಿದರೆ, ಅದು ಪೂಜೆ ಅನ್ನೋ ಅಂತ ಇದನ್ನ ಮಾಡಿದ್ರೆ ಜ್ಞಾನಿಷ್ಠಾ ಯೋಗ್ಯತಾ ಲಕ್ಷಣ ಸಿದ್ಧಿಂ. ಕರೆಕ್ಟ್ ಇಲ್ಲ? ಜ್ಞಾನ ನಿಷ್ಠೆ, ಜ್ಞಾನದಲ್ಲೇ ಮುಳುಗೋದು, ಭಗವದ್ಭಕ್ತಿಯಲ್ಲೇ ಇರೋದು, ಆ ಯೋಗ್ಯತೆ ಮನಸ್ಸಿಗೆ ಬರ್ಬೇಕಲ್ಲ, ಅದೇ ಸಿದ್ಧಿ. ಅದು ಬಂದ್ಬಿಟ್ರೆ ಬಾಕಿ ಮುಂದಕ್ಕೆ ಎಳ್ಕೊಂಡು ಹೋಗ್ಬೇಕು. ಅದು ಬರೋಬೇಕಷ್ಟೆ. ವಿಂದತಿ ಮಾನವ ಮನುಷ್ಯ, ಮನುಷ್ಯ ಮಾತ್ರದವನಿಗೆ ಇಂತಹ ಸಿದ್ಧಿ ಬರುತ್ತೆ ಅಂದ್ರೆ ಎಷ್ಟು ವಿಸ್ತಾರವಾದ. ಈಗ ಮನುಷ್ಯನಿಗೆ ಒಂದು ಚರ್ಚೆ ಇದೆ. ಏನು ಅಲ್ಲ, ಒಬ್ಬರದು ಚೆನ್ನಾಗಿ ಕಾಣಿಸುತ್ತೆ, ಒಬ್ಬರದು ಇದಾಗ ಕಾಣಿಸುತ್ತೆ, ಕೀಳಾದ ಕರ್ಮ ಅನ್ಸುತ್ತೆ. ಧರ್ಮವ್ಯಾಧ ಮಾಂಸ ಮಾರಾಟ, ಹೆಂಗಸರು ಮನೆ ಗುಡಿಸೋದು, ಕೆಲಸೋದು, ಬರೀ ಇಷ್ಟೇ. ಇವ್ರಾದ್ರೆ ಒಳ್ಳೆ ವೇದಾಧ್ಯಯನ ಎಲ್ಲ ಮಾಡ್ತಾರೆ. ನಮಗಿಲ್ವಾ ಅಂತಾರೆ. ಕೇಳಲೇಬಾರ್ದು. ನಿಮ್ ಕರ್ತವ್ಯ ಏನಿದೆಯೋ ಅದು ಮಾಡ್ಬೇಕು. ನಮಗೆ ನನ್ ಬಾಲ್ಯದಲ್ಲೇ ನಮಗ್ ಮಾತ್ರ ವೇದಾಧ್ಯಯನ, ಹುಡುಗಿರಿಗೆ ಮಜಾ ಮಾಡ್ಬಿಡ್ತಾರೆ, ಅವ್ರಿಗೆ ಏನಿಲ್ವಾ ಅಂತ ನಾವಂತ ಕೂಗಾಡ್ತಾ ಇದ್ವಿ. ಈಗ ದೊಡ್ಡವ್ರು ಹಾಕ್ಬೇಕು, ನಮ್ಗಿಲ್ವಾ ಅಂತ. ಯಾವ ಕರ್ಮ ಒಳ್ಳೇದು, ಯಾವ ಕರ್ಮ ಕಷ್ಟ ನನಗಂತೂ ಅನ್ಸಲ್ಲ. ಚೆನ್ನಾಗಿದೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಧರ್ಮ ಸುನುಷ್ಠಿತ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ತನ್ನ ಧರ್ಮ ಲೋಕ ದೃಷ್ಟಿಯಿಂದ ಕೀಳಾಗಿ ಕಂಡರು ಅಂತ ಅರ್ಥ. ನನಗ್ ಕೊಟ್ಟಿರೋ ಕರ್ತವ್ಯ ಮಾಂಸ ಮಾರಾಟನ, ಬಟ್ಟೆ ಒಗೆಯೋದ, ಇದೇನಾ ನನ್ ಕೆಲಸ ಅಂತ ಲೋಕ ದೃಷ್ಟಿ, ಸಾಮಾನ್ಯ ದೃಷ್ಟಿಯಿಂದ ಕೀಳಾಗಿ ಕಂಡರು ಅಂತ ಅರ್ಥ. ವಿಗುಣ ಅಂದ್ರೆ ಶಾಸ್ತ್ರದಲ್ಲಿ ವಿಗುಣ ಅಂತಿಲ್ಲ. ಯಾಕಂದ್ರೆ ಮುಂದೆ ಹೇಳ್ತಾನೆ ಸರ್ವಾರಂಭ ದೋಷಿಣ ಅಂದ್ಬಿಟ್ಟ. ಎಲ್ಲ ಕರ್ಮದಲ್ಲೂ ದೋಷ ಇತ್ತು. ಯಾತಕ್ಕೆ ನನ್ನ ಮೇಲ್ಗಡೆ ನಾನು ನೋಡ್ತೀನಿ ಅಷ್ಟೇ. ಕಾಮ ಪ್ರೇರಿತರಾಗಿ ಎಲ್ಲಾ ಕರ್ಮವನ್ನು ಮಾಡೋದ್ರಿಂದ ಅಜ್ಞಾನ ಕಾಮ ಕರ್ಮಗಳೇ ಅಪ್ಪ ಅಜ್ಜ ಆಗುತ್ತೆ. ಕರ್ಮಕ್ಕೆ ಕಾಮ ಅಪ್ಪ, ಅಜ್ಞಾನ ಅಜ್ಜ, ಅದರಲ್ಲೇ ಬರೋದದು. ಆದ್ರಿಂದ ಕರ್ಮದಲ್ಲಿ ದೋಷ ಇಲ್ಲ ಅಂತಿಲ್ಲ. ಹೀಗೆ ವಿಗುಣವಾಗಿದ್ದರೂ ತನ್ನ ಧರ್ಮ ಇನ್ನೊಬ್ಬರ ಧರ್ಮ ಚೆನ್ನಾಗಿರುತ್ತೆ, ಕಾಣಿಸುತ್ತೆ. ಅವ್ರದ್ದು ಚೆನ್ನಾಗಿದೆ, ಇನ್ನೊಬ್ಬರ ತೋಟ ಚೆನ್ನಾಗಿದೆ, ಇನ್ನೊಬ್ರು ಮನೆಯವರು ಚೆನ್ನಾಗಿ ಕಾಣ್ತಾರೆ. ಹೇಳಿಲ್ಲ ಮನೆಯವರು ಮುಂದೆ ಅವರು ಚೆನ್ನಾಗಿ ಕಾಣ್ತಾರೆ ಅಂತ ಅನ್ನಬಾರದು. ಆಮೇಲೆ ಈ ಮನುಷ್ಯನಿಗೆ ಅನ್ನದನ್ನು ತುಂಬಾ ಚೆನ್ನಾಗಿದೆ ಅಂತ ಹೊಗಳೋದು ತಪ್ಪು. ಅಂದ ಸರಿ ಇಲ್ಲ ಇನ್ನೊಬ್ಬರನ್ನು ಚೆನ್ನಾಗಿದೆ ಅಂತ ಹೇಳೋದು ತಪ್ಪು. ನಮ್ಮದಾದ್ರಿಂದ ಚೆನ್ನಾಗಿದೆ ಬಿದ್ರೆ ಅಂತಂದ್ರೆ ನಿಮ್ಮನೆ ಲೆಟ್ರಿನು ಅದೇ ಲೆಟ್ರಿನ್ ಅಂತ, ನಮ್ಮನೆ ಲೆಟ್ರಿನ್ ಚೆನ್ನಾಗಿದೆ, ಲೆಟ್ರಿನ್ ಇಲ್ಲ ಅಂತ ಹೇಳ್ತಾರೆ. ನಮ್ಮನೆ ಆಕಾಶ ಚೆನ್ನಾಗಿದೆ, ನಮ್ದಾಗಿದ್ರೆ ಚೆನ್ನಾಗಿದೆ ಹುಚ್ಚು. ಹೀಗೆ ಪರಧರ್ಮವನ್ನ ನಾವು ಅಚ್ಚುಕಟ್ಟಾಗಿ ಮಾಡಬಲ್ಲೆ ಅಂತ. ಈಗ ಮನುಷ್ಯನಿಗೆ ಒಳ್ಳೆ ಚೆನ್ನಾಗಿ ಹೇಳ್ತಾನೆ, ಚೆನ್ನಾಗಿ ಮಾಡೋಕ್ಕಾಗತ್ತೆ ಅಂತ ಒಬ್ಬ ವ್ಯಕ್ತಿಯನ್ನ ಇಡೀ ವ್ಯವಸ್ಥೆಯನ್ನು ಮತಾಯಿಸಲ್ಲ ಯಾರು. ಇವ್ರು ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹಾಗೆಲ್ಲ ಮಾಡೋಕ್ ಬರೋದಿಲ್ಲ. ಸ್ವಭಾವ ನಿಯತಂ ಕರ್ಮ, ಅವರವರ ಸ್ವಭಾವಕ್ಕೆ ತಕ್ಕ ಹಾಗೆ ನಿತ್ಯ ಕರ್ಮ ಕರ್ತವ್ಯ ಅಂತ ಹಂಚಿ ಆಗುತ್ತೆ. ಅದನ್ನ ಇವತ್ತಲ್ಲ, ಅದರ ಸೃಷ್ಟಿ ಆರಂಭದಲ್ಲೇ ಅವರವರಿಗೆ ಅವರವರ ಕರ್ಮವನ್ನ ಯಾರೋ ಒಬ್ರು ನೋಡಿ, ವ್ಯಕ್ತಿ ನೋಡಿ ಹಂಚಿದ್ರೆ ನನಗೆ ಮಾತ್ರ ಹೀಗಾಗಿ ಹೇಳ್ಬೋದು. ವ್ಯಕ್ತಿ ನೋಡಿ ಹಂಚಿಲ್ಲ, ಒಟ್ಟು ಇಡೀ
ಸಮಾಜದ ವ್ಯವಸ್ಥೆ, ಕುಲ ವ್ಯವಸ್ಥೆ, ಮನುಷ್ಯನ ವ್ಯವಸ್ಥೆ ನೋಡೇ ಹಂಚಿರೋದು. ಆದ್ರೆ ನಿತ್ಯ ಕರ್ಮ ಅದು ಸ್ವಭಾವಜ, ಅವರವರ ದೇಹೇಂದ್ರಿಯ ಪ್ರಕೃತಿಯಲ್ಲಿರೋ ಸತ್ವಗುಣ ಸ್ತಮೋ ಗುಣಗಳಿಗೆ ತಕ್ಕ ಹಾಗೆ ಅವರವರ ಪೂರ್ವ ಸಂಸ್ಕಾರ ಪ್ರಾರಬ್ಧಕ್ಕೆ ತಕ್ಕ ಹಾಗೆ ಹಂಚಿಬಿಟ್ಟಿದ್ದಾರೆ. ಇತಿ ತದೇವೋಕ್ತಂ ಸ್ವಭಾವಜಂ ಅಂತ ಹೇಳಿದ್ದನ್ನ ಯದುಕ್ತಂ ಸ್ವಭಾವಜನಿತಿ ಲೋಕಕ್ಕೆ ಸಾಕು ಅಲ್ವಾ? ತದೇವೋಕ್ತಂ ಸ್ವಭಾವ ನಿಯತಮಿತಿ. ಶ್ಲೋಕ ಓದಿದ್ದು, ಭಾಷೆ ಓದಿಲ್ವಾ? ಓದೋಣ ಭಾಷೆನ. ಕುರ್ವನ್ ಆಪ್ನೋತಿ ಕಿಲ್ಬಿಷಂ. ಅವನಿಗೆ ಯಾವುದೇ ಕರ್ತವ್ಯ ಏನೇ ಆಗಿದ್ರು ಅದನ್ನ ಅವನಿಗೆ ಯಾವ ಪಾಪವೂ ಬರೋದಿಲ್ಲ. ನಿಜವಾಗಿ ಹಿಂದೆ ಹೇಳಿದ ಮಾಡಿದ್ರೆ ಪುಣ್ಯವೂ ಬರೋಲ್ಲ. ಪುಣ್ಯ ಅಂದ್ರೆ ಸ್ವಂತ ಫಲ ಕೊಡುವಂತಹ ಪುಣ್ಯವನ್ನು ಅದೂ ಇಲ್ಲ. ನೇರವಾಗಿ ತತ್ವಜ್ಞಾನಕ್ಕೆ ಹೊರಟೋಗ್ತಾನೆ. ಬಹಳ ಒಳ್ಳೇದಾಗಿ. ಅದಕ್ಕೆ ಸಂಯೋಗ ಪೃಥಕ್ವ ಅಂತ. ಸಂಯೋಗ ಪೃಥಕ್ವ ಅಂದ್ರೆ ಒಂದೇ ಕೆಲಸನ ಮನಸ್ಸಿನ ಮಾಡುವ ಸ್ವಭಾವದಿಂದ ಫಲ ವ್ಯತ್ಯಾಸ. ನಮ್ಮಲ್ಲೊಬ್ರು ಹೇಳೋರು, ಒಂದು ರಸ ಇದು ಮಾತ್ರೆ, ರಸ ಇದು ಒಂದು ಮಾತ್ರೆ, ಅದನ್ನ ನಿಂಬೆ ಹಣ್ಣಿನ ರಸ ತೆಗೆದ್ರೆ ಇದಕ್ಕೆ ಔಷಧಿ, ಆಮೇಲೆ ಇನ್ನೊಂದು ವೀಳ್ಯದೆಲೆ ರಸ ತೆಗೆದ್ರೆ ಇದಕ್ಕೆ ಔಷಧಿ, ಶುಂಠಿ ರಸ ತೆಗೆದ್ರೆ ಇದಕ್ಕೆ ಔಷಧಿ ಅಂತ ಒಂದನ್ನೇ ಬೇರೆ ಬೇರೆ ಸೇರಿಸಿ ಬೇರೆ ಬೇರೆ ಫಲ. ಹೀಗೆ ಒಂದೇ ನಿತ್ಯ ಕರ್ಮವೇ ಈ ಭಗವದ್ಭಕ್ತಿ ಈಶ್ವರಾರ್ಪಣ ಬುದ್ಧಿ ಇದ್ರೆ ಫಲ ಬೇರೆ. ಸುಮ್ಮನೆ ಹಾಗೆ ಮಾಡಿದ್ರಿ, ಎಂತ ಮಾಡಿದ್ರಿ ಸ್ವಲ್ಪ ಫಲ, ಬಿಟ್ಟರೆ ಪಾಪ ಫಲ. ಎಲ್ಲ ಹೌದಪ್ಪ. ಯತಃ ಏವಂ ತತಃ ಶ್ರೇಯಾನ್ ಪ್ರಶಸ್ಯತಃ ಸ್ವಧರ್ಮ ಸ್ವಧರ್ಮ ದ್ವಿಗುಣೋಪಿ ಇತಿ ಅಪಿಶಬ್ದಃ ದ್ರಷ್ಟವ್ಯ. ಹೀಗಿರೋದ್ರಿಂದ ತನ್ನ ಧರ್ಮವೇ ಶ್ರೇಯಸ್ಸು. ರಾಮನಿಗೆ ಹೇಳಿದ್ರು ಋಷಿಗಳು, ಭಾರಿ ಪುಣ್ಯ ಮಾಡ್ತೀನಿ ತಗೊಳಪ್ಪ ಅಂದ್ರೆ ಅಹಮೇವಾ ಹರಿಷ್ಯಾಮಿ, ನನ್ನ ಧರ್ಮವನ್ನು ನಾನು ಮಾಡಿ ನಾನೇ ನನ್ನ ಪುಣ್ಯವನ್ನು ಸಂಪಾದನೆ ಮಾಡ್ತೀನಿ. ಯಾವ ಪುಣ್ಯವನ್ನು ನಾನು ಸ್ವೀಕಾರ ಮಾಡೋಲ್ಲ. ಇನ್ನೊಬ್ಬರಿಂದ ಕೈ ಒಡ್ಡೋದೇ ಇಲ್ಲ. ಕ್ಷತ್ರಿಯನಾಗಿ ಪ್ರತಿಗ್ರಹವೇ ಇಲ್ಲ. ಪುಣ್ಯವನ್ನು ಪ್ರತಿಗ್ರಹ ಮಾಡೋಲ್ಲ, ಯಾವುದನ್ನು ಮಾಡೋಲ್ಲ. ನಮಸ್ಕಾರ ಮಾಡ್ತೇನೆ, ನಿಮ್ಗೆ ಇಷ್ಟವಾಗಿ ನೀವು ಆಶೀರ್ವಾದ ಮಾಡಿ. ತನ್ನ ಕರ್ತವ್ಯವನ್ನು ತಾನು ಮಾಡೋದು ಬಹಳ ಶ್ರೇಷ್ಠ. ಆ ಕರ್ತವ್ಯದ ತನ್ನ ಧರ್ಮದ ಬಗ್ಗೆ ಒಂದು ಅಭಿಮಾನ ಆಗ್ಬೇಕಂತೆ. ಇದು ನನಗೆ ಶ್ರೇಷ್ಠವಾದ್ದು, ಇದೇ ಸರಿಯಾದ ಕಾರ್ಯ, ಇದೇ ಕ್ಷಾತ್ರಂ ಧರ್ಮಂ ಬಹುಮನ್ಯತೆ ಎಂದು ವಾರ್ತಿಕಾರ ಇವರು ವಾಲ್ಮೀಕಿಗಳು ಬರೀತಾರೆ. ಅವರು ಕ್ಷಾತ್ರ ಧರ್ಮವೇ ದೊಡ್ಡದು ಅಂತ ಇದ್ದಾರೆ. ರಾಮ ಕ್ಷತ್ರಿಯನಾಗಿ ಪ್ರಜೆಗಳನ್ನು ರಕ್ಷಣೆ ಮಾಡೋದು ಹೆಚ್ಚಿನ ಕೆಲಸ, ಅದನ್ನು ಮಾಡಬೇಕು. ಯಶಸ್ಯ ತರಹ ಸ್ವಧರ್ಮ, ತನ್ನ ಧರ್ಮವೇ ಶ್ರೇಷ್ಠವಾದ್ದು. ವಿಗುಣೋ ಅಂದ್ರೆ ವಿಗುಣೋಪಿ ಇದೆ, ವಿಗುಣ ಅಷ್ಟೇ ಇದೆ ಮೂಲದಲ್ಲಿ. ಅಪಿ ಶಬ್ದವನ್ನು ಸೇರಿಸ್ಕೋಬೇಕು ಅಂದ್ರೆ ಭಾಷೆಕಾರ. ಯಾಕೆಂದ್ರೆ ಲೋಕದೃಷ್ಟಿಯಲ್ಲಿ ವಿಗುಣವಾಗಿದ್ರು ಸ್ವರೂಪದಿಂದ ಎಲ್ಲ ಒಂದೇ, ಅಥವಾ ಈಶ್ವರಾರ್ಪಣ ಬುದ್ಧಿ ಮಾಡಿದ್ರು ಅದೇ ಹೆಚ್ಚು. ಬಾಕಿಯವರು ಯಜ್ಞದಾನಾದಿಗಳನ್ನು ಬರೀ ಕರ್ತವ್ಯದಿಂದ ಮಾಡಿದ್ದಾರೆ. ಇವನು ಈಶ್ವರಾರ್ಪಣ ಬುದ್ಧಿಯಿಂದ ಬರೀ ಇದನ್ನ ಮಾಡಿದ್ದಾನೆ. ಕೀಳಾದಂತಹ ಲೋಕದೃಷ್ಟಿ ಯಾವ್ದು ದೊಡ್ಡದು ಅಂದ್ರೆ ಇವನೇ ದೊಡ್ಡದು. ಗುಡಿಸೋದು, ಪಾತ್ರೆ ತೊಳೆಯೋದು ಅದನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿ, ಯಜ್ಞದಾನಾದಿಗಳಿಂದ ಕೇವಲ ಕರ್ತವ್ಯ ಬುದ್ಧಿ ಮಾಡಿದ್ರೆ ಅವನು ಈಶ್ವರ ಯತಃ ಪ್ರವೃತ್ತಿ ಭೂದಾನ ಇದೆಯಲ್ಲ ಅದು ದೊಡ್ಡದು. ಅದರಲ್ಲಿ ಬರೀ ಪುಣ್ಯ ಕಾಯ್ದ ಅಷ್ಟೇ ಸ್ವರ್ಗಲೋಕ ಅಲ್ವಾ? ಅರ್ಥವಾಯ್ತಾ? ತಮ್ಮ ಕರ್ತವ್ಯವನ್ನ ಮಾಡಿ ಸ್ವರ್ಗಾದಿ ಫಲಗಳನ್ನು ಪಡೆಯೋಕ್ಕಿಂತ ಲೋಕದೃಷ್ಟಿಯಲ್ಲಿ ವಿಗುಣವಾಗಿದ್ದರೂ ಅದನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದರೆ ಉತ್ತಮವಾದಂತಹ ಜ್ಞಾನವಾದ ಬರುತ್ತೆ. ಅದೇ ಶ್ರೇಷ್ಠ. ಪರಧರ್ಮ ಸ್ವನುಷ್ಠಿತ. ಅವಾಗ ಹೆಂಗಸರಿಗೆ ಗಂಡಸರಿಗೆ ಅಂತೆಲ್ಲ ಬೇರೆ ವ್ಯತ್ಯಾಸನೇ ಇರಲ್ಲ ಗುರುಗಳೇ, ಅಲ್ವಾ ಗುರುಗಳೇ? ಅಂದ್ರೆ ಯಜ್ಞ ಯಾಗಾದಿಗಳು ಗಂಡಸ್ರು ಮಾಡೋದ್ರಿಂದ ಹೆಂಗಸ್ರಿಗೆ ಆಗಲ್ಲ ಅನ್ನೋದು ಬರೋದೇ ಇಲ್ಲ, ಈ ತರ ಇರೋದ್ರಿಂದ. ಹೌದು, ಅವರವರ ಕರ್ತವ್ಯ ಅವ್ರು ಮಾಡಿದ್ರಾಯ್ತು, ಪ್ರಶ್ನೆನೇ ಇಲ್ಲ. ಡೈರೆಕ್ಟ್ ಹೇಳಿದ್ದು ಅವ್ರಿಗೆ ಉಂಟಾ ಇವರಿಗಿಲ್ಲ, ನೀನ್ ಚರ್ಚೆನೆ ಮಾಡ್ಬೇಕಾಗಿಲ್ಲ. ಆಮೇಲೆ ನಿಮಗೆ ಹೇಳಿರೋಷ್ಟು ನಾವು ಮಾಡಿದ್ರೆ ಸಾಕು, ಅವ್ರಿಗೆ ಹೇಳಿದ್ದು ನಮ್ಗೆ ಯಾಕೆ ಹೇಳಿಲ್ಲ ಅಂತ ಕೇಳ್ಬೇಕಾಗಿಲ್ಲ. ಇಲ್ಲಿ ಮನುಷ್ಯ ಧರ್ಮ ಒಂದು ಸೇರ್ಕೊಂಡಿದೆ, ಅದಕ್ಕೆ ಟೈಮ್ ಉಳಿದ್ರೆ ಅದನ್ನ ಮಾಡಿ. ಪರಧರ್ಮವನ್ನ ಚೆನ್ನಾಗಿ ಮಾಡಬಲ್ಲೆ ಅಂದ್ರು ಬೇಡ ಅಂತ ಭಗವಂತ. ಯಾಕಂದ್ರೆ ಇಡೀ ವ್ಯವಸ್ಥೆ ಕೆಟ್ಟೋಗ್ಬಿಡುತ್ತೆ. ಒಟ್ಟು ಇಡೀ ವ್ಯವಸ್ಥೆಯನ್ನ ಹಿಂದಿನವರು ಯೋಚನೆ ಮಾಡಿದ್ದು ಅವರವರ ಕರ್ತವ್ಯ ಮಾಡಿ ಎಲ್ಲ ಅಚ್ಚುಕಟ್ಟಾಗುತ್ತೆ ಹೊರತು ಎಲ್ಲರೂ ಎಲ್ಲವನ್ನು ಮಾಡ್ಬೋದು, ಒಬ್ರು ಇನ್ನೊಂದನ್ನು ಮಾಡಿದ್ರೆ ಹಾಳಾಗ್ ಹೋಗೋದು. ಸ್ವಭಾವನೀಯತಂ ಕರ್ಮ, ಅದನ್ನೇ ಸ್ವಭಾವದಿಂದ ಬಂದದ್ದು, ಅವನ ದೇಹೇಂದ್ರಿಯ ಪ್ರಕೃತಿಗೆ ತಕ್ಕಾಗಿ ಒಪ್ಸಿರೋದು, ಅದನ್ನೇ ಹಿಂದಿನವರು ನೋಡಿ ಹಂಚಿರೋದು. ಸತ್ವರ್ಗ ಸಮೋ ಗುಣಗಳ ಸ್ವಭಾವ ನೋಡಿ ಹಂಚಿರೋದು, ಪ್ರಾರಬ್ಧ ಕರ್ಮದಿಂದ ಬಂದಂತಹ ದೇಹೇಂದ್ರಿಯ ತಕ್ಕಾಗಿ ಹಂಚಿರೋದು ಅಂತ ಹಿಂದೆ ಹೇಳ್ಬಿಟ್ಟೇನೆ. ಅದನ್ನ ಇದರಲ್ಲೇ ಗುಣಗಳನ್ನ ವಿಭಾಗ ಮಾಡುವಾಗ. ಆದ್ರಿಂದ ಅದನ್ನೇ ಸ್ವಭಾವನೀಯತಂ ಅಂತ. ಯಥಾ ವಿಷಜಾತಸ್ಯ ಕ್ರಮೇ ವಿಷಂ ನ ದೋಷಕರಂ
ತಥಾ ಸ್ವಭಾವನಿಯತಂ ಕರ್ಮ ಆಪ್ನೋತಿ ಕಿಲ್ಬಿಷಂ ಪಾಪಂ. ಹಾಗೆ ಸ್ವಭಾವದಿಂದ ಏನು ಬಂದಿದೆಯೋ, ವಿಷದಲ್ಲಿ ಹುಟ್ಟಿದ ಕ್ರಿಮಿಗೆ ವಿಷವೇ ಹಾಗೆ ಆಹಾರವೋ, ಸ್ವಭಾವದಿಂದ ನಮಗೆ ಬಂದಂತಹ ಕರ್ಮ ನಮ್ಗೆ ಒಳ್ಳೇದೇ ಹೊರತು ನಮಗೇನ್ ಪಾಪವನ್ನೇನು ಮಾಡಲ್ಲ, ನಮ್ಮನ್ನೇನ್ ಕೊಲ್ಲೋದಿಲ್ಲ. ವಿಷದಿಂದ ಹುಟ್ಟಿದ ಪ್ರಾಣಿಗೆ ವಿಷ ಏನಾಗುತ್ತೆ? ಏನೂ ಆಗಲ್ಲ. ನಾಗರಹಾವನ್ ಮರಿಗೆ ನಾಗರಹಾವು ಏನೂ ಆಗಲ್ಲ, ಅದರಲ್ಲೇ ಹುಟ್ಟಿರೋದು. ಅದನ್ನ ವಿಷದಲ್ಲಿ ಹುಟ್ಟಿದ ಪ್ರಾಣಿ ಇಲ್ಲಿ ಯಾಕೆ ವಿಷ ದೃಷ್ಟಾಂತ ಕೊಟ್ರು ಅಂದ್ರೆ, ಕರ್ಮ ಅನ್ನೋದು ಒಂಥರ ದೋಷ, ಕರ್ಮದಲ್ಲಿ ಹಿಂಸೆ ಇದೆ, ಆದ್ರೆ ವಿಷ ದೃಷ್ಟಾಂತ ಕೊಟ್ಟು ಯಾವ ಕರ್ಮವಾದ್ರೂ ದೋಷವೇ ಮುಂದೆ ಹೇಳ್ತಾನೆ ಭಗವಂತ. ಆದ್ರಿಂದ ಅವರವರ ಕರ್ತವ್ಯವನ್ನ ಭಗವದರ್ಪಣೆಯಿಂದ ಮಾಡಿ ಭಗವದ್ ಭಕ್ತಿಯನ್ನ ಪಡ್ಕೊಂಡು ಗುರುಗಳ ಚರಣ ಬಲವಾಗಿ ಹಿಡ್ಕೊಂಡು ಬಿಡಲ್ಲ ನಾವು ಅಂತ ಹೇಳ್ಕೊಂಡು ಮುಂದಿನ ತತ್ವಜ್ಞಾನದ ದಾರಿಯನ್ನು ಕಂಡುಕೊಳ್ಳಿ ಅಂತ ಹೇಳಿ